Hello all, welcome to ISAT Interface Schooling and Technologies ದಾವಣಗೆರೆ. myself ರಘು ಗುರುಮೂರ್ತಿ, ಸಾಫ್ಟ್ವೇರ್ ಡೆವಲಪರ್ ಆ್ಯಂಡ್ IT ಟ್ರೈನರ್. ಸೊ ಇವಾಗ ನಾವು ನಮ್ಮ ಜಾವಾ ಪ್ರೋಗ್ರಾಮಿಂಗ್ ಎಕ್ಸ್ಪ್ಲೈನ್ಡ್ ಇನ್ ಕನ್ನಡದ 33ನೇ ಕ್ಲಾಸಲ್ಲಿ ಇದ್ದೀವಿ. ಈ ಕ್ಲಾಸಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಮೆಂಬರ್ ಫಂಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಒಂದು ಮೆಂಬರ್ ಫಂಕ್ಷನ್ ಇರುತ್ತಲ್ಲ, ಆ ಮೆಂಬರ್ ಫಂಕ್ಷನ್ಸ್ ಏನನ್ನ ಡಿಫೈನ್ ಮಾಡುತ್ತೆ ಅಂದರೆ, ಒಂದು ಆಬ್ಜೆಕ್ಟ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದನ್ನ ಏನು ಮಾಡ್ತಾ ಹೋಗುತ್ತೆ, ಈ ಮೆಂಬರ್ ಫಂಕ್ಷನ್ಸ್ ಡಿಫೈನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಯೂಶುವಲಿ ಡೇಟಾ ಮೆಂಬರ್ಸ್ ಬಂದ್ಬಿಟ್ಟು ಓಕೆ ಸ್ಟೇಟ್ ಆಫ್ ದಿ ಆಬ್ಜೆಕ್ಟ್ನ ಡಿಫೈನ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಪಾಯಿಂಟಲ್ಲಿ ಬನ್ನಿ, ಮೆಂಬರ್ ಫಂಕ್ಷನ್ಸ್ ಕ್ಯಾನ್ ಆಕ್ಸೆಸ್ ಪ್ರೈವೇಟ್ ಡೇಟಾ ಮೆಂಬರ್ಸ್ ಆಫ್ ದಿ ಕ್ಲಾಸ್ ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್, ಸೊ ನಾವು ಡೇಟಾ ಮೆಂಬರ್ಸ್ಗೆ ಸೆಕ್ಯೂರಿಟಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಡೇಟಾ ಮೆಂಬರ್ಸ್ನ ಏನು ಮಾಡಿರ್ತೀವಿ, ಪ್ರೈವೇಟ್ ಮಾಡಿರ್ತೀವಿ. ಅದೇ ರೀತಿ ಮೆಂಬರ್ ಫಂಕ್ಷನ್ಸ್ನ ಏನು ಮಾಡ್ಕೊಂಡಿರ್ತೀವಿ, ಪಬ್ಲಿಕ್ ಮಾಡ್ಕೊಂಡಿರ್ತೀವಿ. ಸೊ ಈ ಪ್ರೈವೇಟ್ ಡೇಟಾನ ನಾವು ಪಬ್ಲಿಕ್ ಮೆಂಬರ್ ಫಂಕ್ಷನ್ಸ್ ಮುಖಾಂತರ ಏನು ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ಆಕ್ಸೆಸ್ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಮೂರನೇ ಪಾಯಿಂಟಲ್ಲಿ ಮೆಂಬರ್ ಫಂಕ್ಷನ್ಸ್ ಅಕ್ಸೆಪ್ಟ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ರಿಟರ್ನ್ ವ್ಯಾಲ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್, ಮೆಂಬರ್ ಫಂಕ್ಷನ್ಸ್ಗೆ ನಾವು ಏನು ಮಾಡ್ತಾ ಇದ್ದೀವಿ, ಆರ್ಗ್ಯುಮೆಂಟ್ಸ್ನ ಪಾಸ್ ಮಾಡ್ತೀವಿ. ಅದೇ ರೀತಿ ಸೊ ಈ ಮೆಂಬರ್ ಫಂಕ್ಷನ್ಸು ವ್ಯಾಲ್ಯೂಸ್ನ ರಿಟರ್ನ್ ಮಾಡ್ಬೋದು. ವ್ಯಾಲ್ಯೂಸ್ ಬಂದ್ಬಿಟ್ಟು ದಟ್ ಮೈಟ್ ಬಿ ಪ್ರಿಮಿಟಿವ್ ಆರ್ ನಾನ್ ಪ್ರಿಮಿಟಿವ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಆರ್ಗ್ಯುಮೆಂಟ್ಸು ಸಹ ಏನಿರುತ್ತೆ, ಪ್ರಿಮಿಟಿವ್ ಅಥವಾ ನಾನ್ ಪ್ರಿಮಿಟಿವ್ ಇರುತ್ತೆ. ಓಕೆ, ಇದಾದ್ಮೇಲೆ ಫಿಫ್ತ್ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆ, ವೆನ್ ಆರ್ಗ್ಯುಮೆಂಟ್ಸ್ ಆರ್ ನಾನ್ ಪ್ರಿಮಿಟಿವ್ ಯೂಶುವಲಿ ಅಕ್ಸೆಪ್ಟ್ಸ್ ಆಬ್ಜೆಕ್ಟ್ಸ್ ಆಸ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ನಾನ್ ಪ್ರಿಮಿಟಿವ್ ಆರ್ಗ್ಯುಮೆಂಟ್ಸ್ ಅನ್ನೋ ಕೇಸ್ ಬರುತ್ತೆ, ಅಲ್ಲಿ ಏನಾಗಿರುತ್ತೆ, ಆಬ್ಜೆಕ್ಟ್ಸು ನಾನ್ ಪ್ರಿಮಿಟಿವ್ ಆರ್ಗ್ಯುಮೆಂಟ್ಸ್ ಆಗಿ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಸಿಕ್ಸ್ತ್ ಪಾಯಿಂಟ್ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಇನ್ ಸಮ್ ಸಿನಾರಿಯೋಸ್ ಫಂಕ್ಷನ್ಸ್ ಮೇ ರಿಟರ್ನ್ ಆಬ್ಜೆಕ್ಟ್ಸ್. ಅಫ್ಕೋರ್ಸ್, ಆರ್ಗ್ಯುಮೆಂಟ್ಸ್ ಆಗಿ ಆಬ್ಜೆಕ್ಟ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಅದೇ ರೀತಿ ಆಬ್ಜೆಕ್ಟ್ಸ್ನ ರಿಟರ್ನು ಮಾಡುತ್ತೆ ಒಂದಿಷ್ಟು ಸಿನಾರಿಯೋದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದಾದ್ಮೇಲೆ ನೋಡ್ತಾ ಬನ್ನಿ, ಇಲ್ಲಿ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ, ಒಂದು ಫಂಕ್ಷನ್ನು ಆಬ್ಜೆಕ್ಟ್ಸ್ನ ಆರ್ಗ್ಯುಮೆಂಟ್ ಆಗಿ ಯಾವ ರೀತಿ ಅಕ್ಸೆಪ್ಟ್ ಮಾಡುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಫಸ್ಟ್ ಇಲ್ಲಿ ನಾವು ಸಿಂಟ್ಯಾಕ್ಸ್ ನೋಡ್ಬೋದು. ಸಿಂಟ್ಯಾಕ್ಸಲ್ಲಿ ಇಲ್ಲಿ ನೋಡೋ ಥರ ಏನಿರುತ್ತೆ, ಇದು ಫಂಕ್ಷನ್ ನೇಮ್ ಇರುತ್ತೆ. ಅದಾದಮೇಲೆ ಆಬ್ಜೆಕ್ಟ್, ನಾವು ಯಾವ ಆಬ್ಜೆಕ್ಟ್ ಪಾಸ್ ಮಾಡ್ತೀವಿ ಅದ್ರದ್ದು ನೇಮ್ ಕೊಟ್ಟಿರ್ತೀವಿ. ಇಲ್ಲಿ ಒಂದು ಪಾಯಿಂಟ್ ಗಮನ ಕೊಟ್ಟು ನೋಡಬೇಕು, ಯಾವ ಆಬ್ಜೆಕ್ಟ್ ಇರುತ್ತಲ್ಲ ಆ ಆಬ್ಜೆಕ್ಟ್ ಕ್ಲಾಸ್ ನೇಮ್ನ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ದಿಸ್ ಈಸ್ ವಾಟ್ ಸಿಂಟ್ಯಾಕ್ಸ್ ವೆನ್ ವಿ ಆರ್ ಅಕ್ಸೆಪ್ಟಿಂಗ್ ಆಬ್ಜೆಕ್ಟ್ಸ್ ಆಸ್ ಆರ್ಗ್ಯುಮೆಂಟ್ಸ್. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆಪ್ಪ ಅಂತ ಅಂದರೆ, ಓಕೆ ಇದು ಬಾಡಿ ಆಫ್ ದಿ ಫಂಕ್ಷನ್ ಆಗುತ್ತೆ. ಇದು ಸಿಂಟ್ಯಾಕ್ಸ್ ಆದಮೇಲೆ ಎಕ್ಸಾಂಪಲ್ ನೋಡ್ತಾ ಬರೋಣ. ಎಕ್ಸಾಂಪಲ್ ನೋಡ್ತಾ ಬನ್ನಿ, ಇಲ್ಲಿ ಫೈಂಡ್ ಏರಿಯಾ ಅಂತ ಒಂದು ಫಂಕ್ಷನ್ ತಗೊಂಡಿದ್ದಾರೆ. ಈ ಫಂಕ್ಷನ್ನು ಬಾಕ್ಸ್ ಕ್ಲಾಸ್ದು ಆಬ್ಜೆಕ್ಟ್ನ ಆರ್ಗ್ಯುಮೆಂಟ್ ಆಗಿ ತಗೊಳ್ತಾ ಇದೆ. ಓಕೆ, ಗೆಟಿಂಗ್ ದಿಸ್ ಈಸ್ ವಾಟ್ ಎಕ್ಸಾಂಪಲ್ ಫಾರ್ ಆರ್ಗ್ಯುಮೆಂಟ್, ಯಾವಾಗ ಆಬ್ಜೆಕ್ಟ್ಸ್ ಆಸ್ ಆರ್ಗ್ಯುಮೆಂಟ್ಸ್ ಅನ್ನೋ ಕೇಸ್ಗೆ. ಸೊ ನೆಕ್ಸ್ಟ್ ಬನ್ನಿ, ಸೊ ಇಯರ್ ಬಾಕ್ಸ್ ಇಸ್ ಎ ಕ್ಲಾಸ್ ನೇಮ್, ಆಫ್ ಕೋರ್ಸ್, ಎಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಸೊ ಫಂಕ್ಷನ್ಸು ಆಬ್ಜೆಕ್ಟ್ಸ್ನ ರಿಟರ್ನ್ ಮಾಡುತ್ತೆ ಅಂತ ಹೇಳಿದ್ವಿ. ಅದರದ್ದು ಸಿಂಟ್ಯಾಕ್ಸ್ ಯಾವ ರೀತಿ ಇರುತ್ತಪ್ಪ ಅಂತ ಅಂದರೆ, ಸೊ ಇಲ್ಲಿ ರಿಟರ್ನ್ ಟೈಪ್ ಇರುತ್ತೆ, ಅದಾದಮೇಲೆ ಫಂಕ್ಷನ್ ನೇಮ್, ಇಲ್ಲಿ ಆರ್ಗ್ಯುಮೆಂಟ್ಸ್ನ ತಗೊಳ್ಳೋದಾದ್ರೆ ಆರ್ಗ್ಯುಮೆಂಟ್ಸ್, ಅಥವಾ ಆರ್ಗ್ಯುಮೆಂಟ್ಸ್ ತಗೊಳ್ಳಿಲ್ಲ ಅಂದರೆ ನಾವಿಲ್ಲಿ ಏನೋ ಮೆನ್ಷನ್ ಮಾಡಿಲ್ಲ. ಈ ನಮ್ಮ ಎಕ್ಸಾಂಪಲಲ್ಲಿ ಆರ್ಗ್ಯುಮೆಂಟ್ಸ್ನ ಮೆನ್ಷನ್ ಮಾಡಿದ್ದೀವಿ ಇಲ್ಲಿ. ಓಕೆ, ಇದಾದಮೇಲೆ ನೆಕ್ಸ್ಟ್ ದಿಸ್ ಈಸ್ ವಾಟ್ ಬಾಡಿ ಆಫ್ ದಿ ಫಂಕ್ಷನ್. ಎಕ್ಸಾಂಪಲ್ ನೋಡ್ತಾ ಬನ್ನಿ. ಸೊ ಇಲ್ಲಿ ರಿಟರ್ನ್ ಮಾಡ್ತಾ ಇದೆ ಈ ಫಂಕ್ಷನ್, ಸಮ್ ಏರಿಯಾಸ್ ಅನ್ನೋ ಫಂಕ್ಷನ್ ಏನನ್ನ ರಿಟರ್ನ್ ಮಾಡ್ತಾ ಇದೆ ಅಂದರೆ ಬಾಕ್ಸ್ ಆಬ್ಜೆಕ್ಟ್ನ ರಿಟರ್ನ್ ಮಾಡ್ತಾ ಇದೆ. ಇಲ್ಲಿ ಇದು ಬಾಕ್ಸ್ ಅನ್ನೋದು ಯಾವ ಕ್ಲಾಸ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಕಮ್ ಹಿಯರ್. ಸೊ ಇಲ್ಲಿ ನೆಕ್ಸ್ಟು ಬಾಕ್ಸ್ ಅನ್ನೋದು ಏನಾಗುತ್ತೆ, ಕ್ಲಾಸ್ ನೇಮ್ ಆಗುತ್ತೆ. ಸೊ ಇದ್ರದ್ದು ನಾವೇನು ಮಾಡ್ತಾ ಹೋಗ್ಬೇಕಾಗುತ್ತೆ, ವಾಟ್ ವಿ ನೀಡ್ ಟು ಡೂ, ಕ್ವಶನ್ಸ್ಗೆ ಹೋಗ್ಲಿಕ್ಕಿಂತ ಮುಂಚೆ ಒಂದು ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡೋಣ. ಸೊ ಬನ್ನಿ ಇವಾಗ ನಮ್ಮ ಪ್ರೋಗ್ರಾಮ್ಗೆ ಹೋಗೋಣ. ಇಲ್ಲಿ ನಮ್ಮ ಈಗ ಡಿಸ್ಕಸ್ ಮಾಡ್ತಾ ಇರೋ ಪ್ರೋಗ್ರಾಮಲ್ಲಿ, ಸೊ ಈ ಪ್ರಾಜೆಕ್ಟ್ ಹೆಸರು ಏನಿದೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಮೆಂಬರ್ ಫಂಕ್ಷನ್ಸ್ ಅಂತ ಇದೆ. ಇದರಲ್ಲಿ ಒಂದು ಪ್ಯಾಕೇಜ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಮೆಂಬರ್ ಫಂಕ್ಷನ್ಸ್ ಅಂತ ಒಂದು ಪ್ಯಾಕೇಜು. ಇದರಲ್ಲಿ 2 ಕ್ಲಾಸಸ್ ಬರುತ್ತೆ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೆಂಬರ್ ಫಂಕ್ಷನ್ಸ್ ಅಂತ, ಇದು ನಾವೇನಂತ ಹೇಳ್ಬೋದು ಅಂತ ಅಂದರೆ, ಇದನ್ನ ಮೈನ್ ಕ್ಲಾಸ್ ಅಂತ ಹೇಳ್ಬೋದು. ಇದ್ರೊಳಗಡೆ ಮೈನ್ ಫಂಕ್ಷನ್ ಇದೆ. ಅದಾದಮೇಲೆ ಒಂದು ಬಾಕ್ಸ್ ಕ್ಲಾಸ್ ಇದೆ, ದಿಸ್ ಈಸ್ ವಾಟ್ ದಟ್ ಬಾಕ್ಸ್ ಕ್ಲಾಸ್. ಓಕೆ, ನೋಡ್ತಾ ಬನ್ನಿ, ಇಲ್ಲಿ ಬಾಕ್ಸ್ ಕ್ಲಾಸ್ 3 ಡೇಟಾ ಮೆಂಬರ್ಸ್ ಇದೆ. ಅದಾದಮೇಲೆ ಸೆಟ್ ಡೈಮೆನ್ಷನ್ ಅನ್ನೋದು ಒಂದು ಮೆಂಬರ್ ಫಂಕ್ಷನ್ ಇದೆ. ಸೊ ಈ ಮೆಂಬರ್ ಫಂಕ್ಷನು ಯಾವುದೇ ರೀತಿ ಆಬ್ಜೆಕ್ಟ್ಸ್ನ ಆರ್ಗ್ಯುಮೆಂಟ್ ಆಗಿ ತಗೊಳ್ತಾ ಇಲ್ಲ, ಮತ್ತೆ ರಿಟರ್ನು ಏನು ಮಾಡ್ತಾ ಇಲ್ಲ, ಅದಕ್ಕೆ ವಾಯ್ಡ್ ಅಂತ ಕೊಟ್ಟಿದ್ದೀವಿ. ಇದಾದ್ಮೇಲೆ ದೇರ್ ಇಸ್ ಅ ಮೆಂಬರ್ ಫಂಕ್ಷನ್
ಕಾಲ್ಡ್ ಆಡ್ ಬಾಕ್ಸಸ್ ಅಂತ ಒಂದು ಮೆಂಬರ್ ಫಂಕ್ಷನ್ ಇದೆ. ಈ ಮೆಂಬರ್ ಫಂಕ್ಷನ್ ಏನು ಮಾಡ್ತಾ ಇದೆ ಅನ್ನೋದನ್ನ ನೋಡ್ತಾ ಬನ್ನಿ. ಎರಡು ಬಾಕ್ಸ್ ಆಬ್ಜೆಕ್ಟ್ಸ್ ಯಾವುದು B1 ಮತ್ತು B2ನ ಏನು ಮಾಡ್ತಾ ಇದೆ, ಇನ್ಪುಟ್ ಆಗಿ ತಗೊಳ್ತಾ ಇದೆ. ಅದೇ ರೀತಿ ಏನನ್ನ ರಿಟರ್ನ್ ಮಾಡ್ತಾ ಇದೆಯಪ್ಪ ಅಂದರೆ ಒಂದು ಬಾಕ್ಸ್ ಆಬ್ಜೆಕ್ಟ್ನ ರಿಟರ್ನ್ ಮಾಡ್ತಾ ಇದೆ. ಸೊ ಇಲ್ಲಿ ಲಾಜಿಕ್ ಏನು ಬರೆದಿದ್ದಾರೆ ಅಂತ ನೋಡ್ತಾ ಬರೋದಾದ್ರೆ, ಸೊ ವಿ ನೀಡ್ ಟು ಅಬ್ಸರ್ವ್ ಹಿಯರ್. ಇಲ್ಲೊಂದು B3 ಅನ್ನೋ ಒಂದು ಆಬ್ಜೆಕ್ಟ್ನ ಏನು ಮಾಡ್ಕೊಂಡಿದ್ದಾರೆ, ಇಲ್ಲಿ ಡಿಫೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ B3 ಡೆಪ್ತ್ ಇರುತ್ತಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ B1 ಮತ್ತು B2 ಡೆಪ್ತ್ ಇರುತ್ತಲ್ಲ, B1 ಮತ್ತು B2 ಡೆಪ್ತ್ ಅದನ್ನ ಸಮ್ ಮಾಡಿಬಿಟ್ಟು B3 ಡೆಪ್ತ್ಗೆ ಹಾಕ್ತಾ ಇದ್ದಾರೆ. ಸೇಮ್ ಥಿಂಗ್ ಈಸ್ ವರ್ಕಿಂಗ್ ಫಾರ್ ಹೈಟ್ ಆಸ್ ವೆಲ್ ಆಸ್ ವಿಡ್ತ್. ಅದಾದ್ಮೇಲೆ ಈ B3 ಅನ್ನೋ ಆಬ್ಜೆಕ್ಟ್ನ ರಿಟರ್ನ್ ಮಾಡ್ತಾ ಇದ್ದಾರೆ. ಎಲ್ಲಿಗೆ ರಿಟರ್ನ್ ಮಾಡ್ತಾರೆ, ಈ ಫಂಕ್ಷನ್ನ ನಾವು ಎಲ್ಲಿ ಕಾಲ್ ಮಾಡಿರ್ತೀವೋ ಅಲ್ಲಿಗೆ ಏನು ಮಾಡ್ತಾರೆ, ರಿಟರ್ನ್ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ಇಲ್ಲಿ. ದಿಸ್ ಈಸ್ ವಾಟ್ ಅವರ್ ಮೈನ್ ಫಂಕ್ಷನ್. ಈ ಮೈನ್ ಫಂಕ್ಷನ್ ಅಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂತ ಅಂದರೆ ಮೂರು ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, B1, B2 ಅಂಡ್ B3. ಇದಾದ್ಮೇಲೆ B1 ಮತ್ತು B2ಗೆ ಡೈಮೆನ್ಷನ್ಸ್ನ ಏನು ಮಾಡ್ತಾ ಇದ್ದಾರೆ, ಸೆಟ್ ಮಾಡ್ತಾ ಇದ್ದಾರೆ. ಸೊ ಲೇಟರ್ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ದಿಸ್ ಈಸ್ ವಾಟ್ we are passing this B1 and B2 as objects to this function. ನೋಡಿ ಆಡ್ ಬಾಕ್ಸಸ್ಗೆ ನಾನು ಏನು ಮಾಡ್ತಾ ಇದ್ದೀನಿ, ಆಬ್ಜೆಕ್ಟ್ ಆಗಿ ಪಾಸ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಇದು ಏನನ್ನ ರಿಟರ್ನ್ ಮಾಡುತ್ತೆ ಅಂತ ಹೇಳಿದ್ದೆ ನಾನು, B3 ಅನ್ನೋ ಒಂದು ಆಬ್ಜೆಕ್ಟ್ನ ರಿಟರ್ನ್ ಮಾಡ್ತಾ ಇದೆ ಇಲ್ಲಿ B3 ಅಂತ. ಸೊ ಇಲ್ಲಿ B3 ಇದೆ ಅಂತ ನಾವು ಇಲ್ಲಿನೂ B3 ಅಂತ ಕೊಟ್ಕೋಬೇಕಾಗಿಲ್ಲ, ನಾನು ಯೂನಿಫಾರ್ಮಿಟಿಗೆ ಇರಲಿ ಅಂತ ಕೊಟ್ಟಿದ್ದೀನಿ. ನಾವು ಬೇಕಿದ್ರೆ ಆಬ್ಜೆಕ್ಟ್ ಇಲ್ಲಿ ಬೇರೆ ಹೆಸರು ಬೇಕಾದ್ರೂ ಕೊಡ್ಬೋದು, ಬಟ್ ಕ್ಲಾಸ್ ಯಾವುದಾಗಿರಬೇಕು, ಬಾಕ್ಸ್ ಕ್ಲಾಸ್ದೇ ಆಬ್ಜೆಕ್ಟ್ ಆಗಿರಬೇಕು. ಸೊ ಇಲ್ಲಿ ರಿಟರ್ನ್ ಮಾಡಿದ್ಮೇಲೆ ಅದನ್ನ ಇಲ್ಲಿ ಕ್ಯಾಚ್ ಮಾಡ್ಕೊತಾ ಇದೀವಿ. ನಾವು ಕ್ಯಾಚ್ ಮಾಡಿಕೊಂಡು B3 ನಲ್ಲಿ ಇರುವಂತ ಸಮ್ ಆಗಿರೋ ವಿಡ್ತ್, ಡೆಪ್ತ್ ಮತ್ತೆ ಹೈಟ್ ನ ಏನು ಮಾಡ್ತಾ ಇದೀವಿ, ವಿ ಆರ್ ಪ್ರಿಂಟಿಂಗ್ ಹಿಯರ್. ಸೊ ಬನ್ನಿ ಈ ಪ್ರೋಗ್ರಾಮ್ ನ ನಾವೇನ್ ಮಾಡಬೇಕಾಗುತ್ತೆ, ಬೆಟರ್ ವಿ ನೀಡ್ ಟು ಡಿಬಗ್ ದಿಸ್. ನಾನು ಇಲ್ಲಿ ಬ್ರೇಕ್ ಪಾಯಿಂಟ್ ಇಟ್ಕೊಂಡಿರ್ತೀನಿ. ಸೊ ಇಲ್ಲಿ ಬ್ರೇಕ್ ಪಾಯಿಂಟ್ ಇಟ್ಟ ಮೇಲೆ ಏನು ಮಾಡ್ತಾ ಇದ್ದೀನಿ, ಇಲ್ಲಿ ನಾನು ಡಿಬಗ್ ಮಾಡ್ತಾ ಇದ್ದೀನಿ. ಡಿಬಗ್ ಮಾಡಿದಾಗ ನೋಡ್ತಾ ಬನ್ನಿ, ಇಲ್ಲಿ ಬ್ರೇಕ್ ಪಾಯಿಂಟ್ ಏನಾಗಿದೆ, ಟ್ರಿಗರ್ ಆಗಿದೆ. ಇದಕ್ಕಿಂತ ಮುಂಚೆ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಂತ ಅಂದರೆ ಯಾವ ರೀತಿ ನಾವು ಡಿಬಗ್ ಮಾಡಬೇಕು. ಸೊ ಇಲ್ಲಿ ಒಂದು ಶಾರ್ಟ್ಕಟ್ ಕೀ ಹೇಳಿದೆ, ಯಾವುದದು F8. ಸೊ ನೋಡ್ತಾ ಬರ್ಬೋದು ಇಲ್ಲಿ F8 ಆದಮೇಲೆ F8 ಪ್ರೆಸ್ ಮಾಡಿದ್ಮೇಲೆ ಕಂಟ್ರೋಲ್ ನೆಕ್ಸ್ಟ್ ಲೈನಿಗೆ ಬಂದಿದೆ. ಅದಕ್ಕಿಂತ ಮುಂಚೆ ಈ B1 ನಲ್ಲಿ ಏನಿದೆ ಅಂತ ನೋಡ್ತಾ ಬನ್ನಿ. ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ, ನ್ಯೂ ವಾಚ್. ಓಕೆ, ಎಸ್, B1 ನಲ್ಲಿ ಏನಿದೆ ಅಂತ ನೋಡ್ತಾ ಬರೋಣ. ಇಲ್ಲಿ B1, B2, B3 ಮೂರದ್ದು ನಾವು ನೋಡ್ಬೋದು. ಸೊ ನೋಡ್ತಾ ಬನ್ನಿ, B1 ನಲ್ಲಿ ವಿಡ್ತ್ ಎಷ್ಟಿದೆ, 10 ಇದೆ, ಹೈಟ್ 20 ಮತ್ತು ಡೆಪ್ತ್ 15. ಅದೇ ರೀತಿ B2 ನಲ್ಲಿ ಎಷ್ಟಿದೆ, 3, 6, 9. ಸೊ ಕಮ್ ಫಾರ್ B3ಗೆ ಇನ್ನು ನಾವು ವಾಟ್ ಸಮ್ ಮಾಡಿ ಕಂಪ್ಯೂಟ್ ಮಾಡಿದ್ಮೇಲೆ ಏನಾಗ್ತಾ ಹೋಗುತ್ತೆ, ನಮ್ಮ ರಿಸಲ್ಟ್ ಬರ್ತಾ ಹೋಗುತ್ತೆ. ಸೊ ಅದನ್ನು ನೋಡಬೇಕಪ್ಪ ನಾವು ಇಲ್ಲಿ ಅಂತ ಅಂದರೆ ಇವಾಗ ಸಮ್ ಮಾಡ್ತಾ ಹೋಗೋಣ. ನಾನು F8 ಕೀನ ಪ್ರೆಸ್ ಮಾಡ್ತಾ ಹೋಗ್ತಾ ಇರ್ತೀನಿ. ಯು ಆಲ್ಸೋ ನೀಡ್ ಟು ಡೂ ಸೇಮ್ ಥಿಂಗ್. ಇಲ್ಲಿ ಡೆಪ್ತ್ ಕ್ಯಾಲ್ಕುಲೇಟ್ ಆಯಿತು, ಹೈಟ್ ಕ್ಯಾಲ್ಕುಲೇಟ್ ಆಯಿತು, ವಿಡ್ತ್ ಕ್ಯಾಲ್ಕುಲೇಟ್ ಆಯಿತು. ಯಾವ ಆಬ್ಜೆಕ್ಟ್ ಇಂದು, B3ದು. ಇದೆರಡನ್ನು ಸಮ್ ಮಾಡಿ ಹಾಕೊಂಡಿದ್ದೀನಿ. ಇವಾಗ ಇಲ್ಲಿ ವೇರಿಯೇಬಲ್ಸಿಗೆ ಬಂದರೆ ನೋಡೋದಾದರೆ ಇಲ್ಲಿ ನೋಡ್ತಾ ಬನ್ನಿ, ವಿಡ್ತ್ ಎಷ್ಟಿದೆ, 13. ಯಾವ್ದು, ಸೊ B1 ಮತ್ತು B2ದು ವಿಡ್ತನ್ನ ಕ್ಯಾಲ್ಕುಲೇಟ್ ಮಾಡಿ ಸಮ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಎಷ್ಟಿದೆ ಇಲ್ಲಿ, 13 ಇದೆ. ಅದೇ ರೀತಿ ಹೈಟ್ನು ಸಮ್ ಮಾಡಿದ್ದೀವಿ. ಓಕೆ, ದೆನ್ ಡೆಪ್ತನ್ನು ನಾವಿಲ್ಲಿ ಏನು ಮಾಡ್ಕೊಂಡಿದ್ದೀವಿ, ಸಮ್ ಮಾಡ್ಕೊಂಡು ಹಾಕೊಂಡಿದ್ದೀವಿ. ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ನಾನು ರಿಟರ್ನ್ ಮಾಡ್ತಾ ಇದ್ದೀನಿ. ರಿಟರ್ನ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ನಾವು ಈ ಫಂಕ್ಷನ್ನ ಕಾಲ್ ಮಾಡಿದ್ವಲ್ಲ ಇಲ್ಲಿಗೆ ಏನಾಗ್ತಾ ಇದೆ, ವ್ಯಾಲ್ಯೂ ರಿಟರ್ನ್ ಆಗುತ್ತೆ. ಬೆಟರ್ ಇಲ್ಲೊಂದು ಬ್ರೇಕ್ ಪಾಯಿಂಟ್ ಇಟ್ಟಿರ್ತೀನಿ ನಾನು. ಓಕೆ, ಸೊ ಬನ್ನಿ ಇವಾಗ ನಾನು ರನ್ ಮಾಡ್ತಾ ಇದ್ದೀನಿ. F8 ಕೀನ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಬನ್ನಿ, ಇಲ್ಲಿ ಕಂಟ್ರೋಲ್ ಇಲ್ಲಿಗೆ ಬಂದಿದೆ. ಇವಾಗ B3 ನಲ್ಲಿ ನಾನು ಅಲ್ಲಿಂದ ರಿಟರ್ನ್ ಮಾಡಿರೋ ಅಂಥ ಆಬ್ಜೆಕ್ಟ್ ಇಲ್ಲಿ ಕ್ಯಾಚ್ ಆಗಿದೆ. ಕ್ಯಾಚ್ ಆಗಿಬಿಟ್ಟು ಏನಾಗ್ತಾ ಇದೆ, ಪ್ರಿಂಟ್ ಆಗ್ತಾ ಇದೆ. B3 ವಿಡ್ತ್ ಪ್ರಿಂಟ್ ಆಗ್ತಾ ಇದೆ. ಅದಾದಮೇಲೆ ಡೆಪ್ತ್ ಪ್ರಿಂಟ್ ಆಯಿತು. ಅದಾದಮೇಲೆ ಹೈಟ್ ಪ್ರಿಂಟ್ ಆಯಿತು. ಇಲ್ಲಿ ನೋಡೋದಾದರೆ ನಾವು ಎಲ್ಲಿ ನೋಡಬೇಕಾಗುತ್ತೆ, ಔಟ್ಪುಟ್ಟಲ್ಲಿ ವಿಡ್ತು ಮತ್ತು ಡೆಪ್ತು, ಹೈಟ್ ಏನಾಗಿದೆ, ಪ್ರಿಂಟ್ ಆಗಿದೆ. ಸೊ ಈ ರೀತಿ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಒಂದು ಮೆಂಬರ್ ಫಂಕ್ಷನ್ಗೆ ಓಕೆ ನಾವು ಆಬ್ಜೆಕ್ಟ್ಸ್ನ ಇನ್ಪುಟ್ ಪ್ಯಾರಾಮೀಟರ್ ಆದರೂ ಕೊಡ್ಬೋದು. ಅದೇ ರೀತಿ ಔಟ್ಪುಟ್ ಪ್ಯಾರಾಮೀಟರ್ ಅಂದರೆ ರಿಟರ್ನ್ ಮಾಡೋದು, ಒಂದು ಆಬ್ಜೆಕ್ಟ್ನ ನಾವು ರಿಟರ್ನ್ ಮಾಡ್ಬೋದು. ಓಕೆ, ದಿಸ್ ಈಸ್ ವಾಟ್ ರಿಗಾರ್ಡಿಂಗ್ ದಿಸ್ ಕ್ಲಾಸ್. ಓಕೆ, ಸೊ ಬನ್ನಿ ಇವಾಗ ನೆಕ್ಸ್ಟ್ ಇಲ್ಲಿ ಕ್ವಶನ್ಸಿಗೆ ಬರೋದಾದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಕ್ಯಾನ್ ವಿ ಪಾಸ್ ಆಬ್ಜೆಕ್ಟ್ಸ್ ಆಸ್ ಆರ್ಗ್ಯುಮೆಂಟ್ ಟು ಮೆಂಬರ್ ಫಂಕ್ಷನ್ಸ್? ಅಫ್ಕೋರ್ಸ್ ನಾವು ಪಾಸ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ವಾಟ್ಸ್ ದಿ ಫಂಕ್ಷನ್ ರಿಟರ್ನ್ ಟೈಪ್ ಈ ಫಂಕ್ಷನ್ ರಿಟರ್ನಿಂಗ್ ಆಬ್ಜೆಕ್ಟ್. ಒಂದು ಫಂಕ್ಷನ್ ಆಬ್ಜೆಕ್ಟ್ನ ರಿಟರ್ನ್ ಮಾಡ್ತಾ ಇದೆ ಅಂದರೆ ಅದ್ರ ರಿಟರ್ನ್ ಟೈಪ್ ಏನಪ್ಪ ಅಂತಂದರೆ ಆ ಆಬ್ಜೆಕ್ಟಿಂದ ಕ್ಲಾಸ್ ಇರುತ್ತಲ್ಲ, ನಾವಲ್ಲಿ ಏನು ಕೊಟ್ಟಿದ್ವಿ, ಬಾಕ್ಸ್ ಅಂತ ಕೊಟ್ಟಿದ್ವಿ ರಿಟರ್ನ್ ಟೈಪ್. ಇಲ್ಲಿ ನೋಡ್ಬೋದು ರಿಟರ್ನ್ ಟೈಪ್ ಏನಿದೆ, ಬಾಕ್ಸ್. ಅಂದರೆ ಇದು ರಿಟರ್ನ್ ಮಾಡ್ತಾ ಇರೋ ಆಬ್ಜೆಕ್ಟು ಯಾವ ಕ್ಲಾಸ್ದು, ಬಾಕ್ಸ್ ಆಬ್ಜೆಕ್ಟ್. ದಿಸ್ ಈಸ್ ವಾಟ್ ದಿ ರಿಟರ್ನ್ ಟೈಪ್. ಸೊ ಇಲ್ಲಿಗೆ ನಮ್ಮ ವಾಟ್ ಈ ಕ್ಲಾಸ್ ಮುಗಿತಾ ಬಂತು. ಸೊ ನಿಮಗೆ ನೋಟ್ಸ್ ಬೇಕು, ಪ್ರೋಗ್ರಾಮ್ಸ್ ಬೇಕಪ್ಪ ಅಂತ ಅಂದರೆ ಅಥವಾ CS ರಿಲೇಟೆಡ್ ರಿಸೋರ್ಸ್ ಬೇಕು ಅಂದರೆ ನಮ್ಮ ವೆಬ್ಸೈಟ್ www.isat
.guru ಈ ವೆಬ್ಸೈಟ್ಗೆ ನೀವೇನಾಗ್ಬೋದು ಫ್ರೀಯಾಗಿ ಲಾಗಿನ್ ಆಗಿ ನೋಟ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬೋದು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಹ್ಯಾವ್ ಎ ನೈಸ್ ಡೇ.